ಇವತ್ತು ತಮಗೆಲ್ಲ ನಾನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು 23ರ ಚುನಾವಣೆಯಲ್ಲಿ ಪಕ್ಷನ ಅಧಿಕಾರಕ್ಕೆ ತಂದು ಸತತವಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಸರ್ಕಾರ ಕೊಟ್ಟಂತ ಕೊಡುಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಕರ್ನಾಟಕದಲ್ಲಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನ ಯಾರಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರನ ನಮ್ಮ ಎಸಿಸಿಯ ನಾಯಕರುಗಳು ಮತ್ತೆ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ದಿವಸ ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನಾನು ಅಷ್ಟೂ ಜನಕ್ಕೆ ನಾನು ಕೃತಜ್ಞತೆನ ಮತ್ತೆ ಟ್ಯಾಂಕ್ಸ್ ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ಕಾರ್ಯಕರ್ತ ಯಾವುದೇ ಗಾಡ್ ಫಾದರ್ಸ್ ಇಲ್ದೇನೆ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸಿಕೊಂಡು ಒಂದು ಎಲ್ಲ ದೇಶದ ಸುಮಾರು 19 ರಾಜ್ಯಗಳಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಸ್ತುವಾರಿನ ವಹಿಸಿಕೊಂಡು ಮತ್ತೆ 4 ಬಾರಿ ಸಂಸತ್ತಿನಲ್ಲಿ ತನ್ನ ಛಾಪನ್ನು ಮೂಡಿಸಿ ಮತ್ತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಅಪ್ಪರ್ ಹೌಸ್ ಅಲ್ಲಿ ನಾಯಕರಾಗಿ ಕೂಡ ತನ್ನ ಪ್ರತಿಭೆಯನ್ನ ತೋರಿಸಿ ಮತ್ತೆ 2ನೇ ಬಾರಿ MLCಗಳಾಗಿ ಈಗ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನುಭವ ಅನ್ನೋದೇನಿದೆ ಡಿ ಕೆ ಹರಿಪ್ರಸಾದ್ ಅವ್ರದ್ದು ಅಗಾಧವಾದಂತ ಅನುಭವ. ಇವತ್ತೊಂದು ದಿವಸ ಯಾವ ಕಾರ್ಯಕರ್ತನೂ ಕೂಡ ಹರಿಪ್ರಸಾದ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ಪ್ರಮೇಯ ಇಲ್ಲ. ಹರಿಪ್ರಸಾದ್ ಅವ್ರಿಗೂ ಕೂಡ ಯಾವ ಕಾರ್ಯಕರ್ತನೂ ಗೊತ್ತಿಲ್ಲ ಅನ್ನೋ ಒಂದು ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕೆಂದ್ರೆ ಕಾರ್ಯಕರ್ತರ ಜೊತೆನಲ್ಲೇನೆ ಬೆಳೆದಂತ ಒಬ್ಬ ಆರ್ಡಿನರಿ ಆಗಿ ಯಾವುದೇ ಒಂದು ಆಡಂಬರನ ಬಯಸ್ತೆ ಸಿಂಪಲ್ ಆಗಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ನಮ್ಗೆ ಹರಿಪ್ರಸಾದ್ ಅವ್ರದ್ದೊಂದು ಭಯ ಇದೆ. ನಮ್ಗೆ 10 ಗಂಟೆ ಕಾರ್ಯಕ್ರಮ ಅಂತಂದ್ರೆ 9:00ವರೆಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ 10:00ವರೆ ಪ್ರೋಗ್ರಾಮ್ ಆದ್ರೆ 11:00ವರೆಗೆ ಬರೋದು ಸಾಮಾನ್ಯವಾಗಿ. ಇವ್ರು ಅರ್ಧ ಗಂಟೆ ಮುಂಚೆನೆ ಬಂದು ಇವತ್ತಲ್ಲ ಬಿಗಿನಿಂಗ್ ಇಂದನೂ ಕೂಡ ಆ ಟೈಮ್ ಅನ್ನೋದಕ್ಕೆ ಬೆಲೆ ಕೊಡೋದು ಅಂತ ಅಂದ್ರೆ ಹರಿಪ್ರಸಾದ್ ಅವರು. ನಾನು ಇವತ್ತು ಅವರನ್ನು 4-5 ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀನಿ, ನೀವು ಸ್ವಲ್ಪ ಲೇಟಾಗಿ ಬನ್ನಿ, ಆಮೇಲೆ ನೀವು ಮುಂಚೆನೆ ಬಂದು ಕುತ್ಕೋಬೇಡಿ, ಈಗ ನೀವು KPCC ಅಧ್ಯಕ್ಷರು ಅಂತ. ಅದಕ್ಕೆ ಅವರಾದ್ರು ನಾನು KPCC ಅಧ್ಯಕ್ಷರು ಅಂತ ನೀವು ಅನ್ಕೋಬಹುದು, ನನ್ನ ಕಾರ್ಯಕರ್ತನಾಗೆ ನಾನು ಬೇಗ ಬರ್ತೀನಿ ಅಂತ ಅಂದ್ರು. ಅದಕ್ಕೆ ಆಯ್ತು ಸರ್ ಇವತ್ತು ಒಂದ್ ದಿವಸ ನಮ್ಮ ಮಾತು ಸ್ವಲ್ಪ ಕೊಡಿ ನೀವು ಇದನ್ನಂತ ಹೇಳಿ ಒಂದು 15 ನಿಮಿಷ ಮಾಡಕ್ಕಾಯ್ತು ಅಷ್ಟೇ. ನಮ್ಮ ಕೈ ಜಾಸ್ತಿನೂ ಕೂಡ ನಮ್ಮ ಕೈ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಥ ಒಬ್ಬ ಕಾರ್ಯಕರ್ತನ ಹಲವಾರು ಸಂಘಟನೆಗಳಲ್ಲಿ ಇವತ್ತು ಮಹಿಳಾ ಕಾಂಗ್ರೆಸ್ ಅನ್ನು ಬಿಟ್ರೆ ಮಿಕ್ಕಿದ ಎಲ್ಲಾ ವಿಂಗುಗಳಲ್ಲೂ ಕೆಲಸ ಮಾಡಿರುವಂತ ಅನುಭವ ಇರೋರು ಅಂತ ಆದ್ರೆ ಇವತ್ತು ಡಿ ಕೆ ಹರಿಪ್ರಸಾದ್ ಅಂತ ಒಬ್ಬ ನಾಯಕನ ಇವತ್ತು KPCCಗೆ ಆಯ್ಕೆ ಮಾಡಿದ್ದಕ್ಕೆ ನಾವು ACCಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಹಾಗೆ ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ ಮತ್ತು ನಮ್ಮ ಸುರ್ಜೇವಾಲ್ ಅವರಿಗೆ ಮತ್ತು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇತರ ಎಲ್ಲ ನಾಯಕರುಗಳು ಕೂಡ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಮುಂದೆ ಬಹಳ ಸವಾಲುಗಳಿದೆ. ಹರಿಪ್ರಸಾದ್ ಅವರು ನಾಯಕತ್ವನ ಅಂದ್ರೆ ಜವಾಬ್ದಾರಿನ ತಗೊಂಡಿರುವಂತ ಸಮಯ. ಇನ್ನ 2 ವರ್ಷ ಚುನಾವಣೆ ಇದೆ, ಮೇನ್ ಎಲೆಕ್ಷನ್. ನಮ್ಮ ಮುಂದೆ 2 ಬೈ ಎಲೆಕ್ಷನ್ಸ್ ಇದಾವೆ. ಅದ್ರ ಜೊತೆಗೆ ನಮಗೆ GB ಎಲೆಕ್ಷನ್ಸ್ ಇವಾಗ ಎನಿ ಮೂಮೆಂಟ್ ಅನೌನ್ಸ್ ಆಗ್ಬೋದು. ಮತ್ತೆ ಅದ್ರ ಜೊತೆಗೆ TP ZP ಎಲೆಕ್ಷನ್ಸ್ ಗಳು ಕೂಡ ಬರುವಂತ ಮುನ್ಸೂಚನೆಗಳಿದೆ. ಅದ್ರ ಜೊತೆಗೆ ಕಾರ್ಪೊರೇಷನ್ಸ್ ಇದೆ, ಬೇರೆ ಕಾರ್ಪೊರೇಷನ್ಸ್ ಮತ್ತೆ ನಗರಸಭೆ ಚುನಾವಣೆಗಳಿದೆ. ಇದು ಎಲ್ಲಾ ಚುನಾವಣೆಗಳು ಇನ್ನ 2 ವರ್ಷಗಳು ಚುನಾವಣೆಯ ಪರ್ವ ಅಂದ್ರೆ ಅದು ತಪ್ಪಾಗಲ್ಲ. ಇಂಥ ಒಂದು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆಯಿಂದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ರೆ, ಇನ್ನೊಂದ್ ಕಡೆ ಕಾರ್ಯಕರ್ತನಾಗಿ ಇವತ್ತು ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು, ಇವರಿಬ್ಬರ ಒಂದು ಕಾಂಬಿನೇಷನ್ ಇಡೀ ಒಂದು ಇದಕ್ಕೆ ರಾಜ್ಯಕ್ಕೆ ಒಂದು ಮಾದರಿಯಾಗಿ ತುಂಬಾ ದೊಡ್ಡ ಒಂದು ಬಲಿಷ್ಠವಾದಂತ ನಾಯಕತ್ವ ಇವರಿಬ್ಬರದು ಕೂಡ. ಮತ್ತೆ ಇವರಿಬ್ಬರು ನಾಯಕರುಗಳಿಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಇವರಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಕಾರ್ಯನ ನಮ್ಮ ಸಿದ್ದರಾಮಯ್ಯನವರು ಇವತ್ತೊಂದು ದಿವಸ ಮಾಡ್ತಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಒಂದು ರಾಜ್ಯ ಅಲ್ಲ, ಒಂದು ರಾಷ್ಟ್ರ ಕಂಡ ಒಂದು ದೊಡ್ಡ ಮೇರುತ್ವ ಇರುವಂತ ಒಂದು ವ್ಯಕ್ತಿ. ಇವತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕಾಂಗ್ರೆಸ್ ಪಕ್ಷ ತಗೊಂಡಂತ ಡಿಸಿಷನ್ ಇವತ್ತೇನು ರಾಷ್ಟ್ರದಲ್ಲಿ ಇವತ್ತು ಏನೇನು ಅವರ ಲೆಕ್ಕಾಚಾರಗಳು, ವಿರೋಧ ಪಕ್ಷಗಳದು ಮತ್ತೆ ಬೇರೆಯವರೆಲ್ಲ ಲೆಕ್ಕಾಚಾರಗಳು ಏನಿತ್ತು
ಅದನ್ನ ಬುಡಬೇನು ಮಾಡಿ ಇವತ್ತೊಂದು ದಿವಸ ಯಾವುದೇ ಸಮಸ್ಯೆ ಇದ್ದಂಗೆ ಇವತ್ತು ನಮ್ಮ ಪಕ್ಷ ಹೈಕಮಾಂಡ್ ಏನು ನಮ್ಗೆ ಒಪ್ಪಿಗೆ ಕೊಡ್ತಾರೆ ಅವ್ರ ಪ್ರಕಾರ ನಾವು ನಡ್ಕೋತೀವಿ ಅನ್ನೋ ಒಂದು ಇದನ್ನ ದೊಡ್ಡ ರೀತಿಯಲ್ಲಿ ತೋರಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು. ಅಂತ ಒಂದು ನಾಯಕತ್ವದ ಕೆಳಗಡೆ ಇವರೆಲ್ಲರೂ ಕೂಡ ಇವತ್ತೊಂದು ದಿವಸ ಈ ಒಂದು ಜವಾಬ್ದಾರಿನ ನಿರ್ವಹಣೆ ಮಾಡಬೇಕಾಗಿದೆ. ಇವತ್ತೊಂದು ದಿವಸ ನಾವು ಹರಿಪ್ರಸಾದ್ ಅವ್ರು ಹೇಳುದು, ಇವತ್ತು ನಾವೇ ಒಂದು ದಿವಸ ಮನೆ ಹತ್ರನೇ ಇರ್ತೀರಿ, ಇಲ್ಲಿ ಬನ್ನಿ, ನೀವಿನ್ನ ಚಾರ್ಜ್ ತಗೊಳ್ಳೋದು 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ಇವತ್ತು ದಯವಿಟ್ಟು ನೀವು ಒಂದು 10 ನಿಮಿಷ ಬಂದೋಗಿ, ಯಾಕೆಂದ್ರೆ ಅವ್ರಿಗೇನು ಯಾವ್ದು ಟೈಮು ಏನು ಇಲ್ಲ, ಎಲ್ಲ 4-5 ಜನ ಅಷ್ಟರಲ್ಲದೆ ಯಾವ್ದು ಟೈಮ್ ನೋಡಿದ್ರು, ಅದು ಉಲ್ಟಾ ಯಾವ್ದಿದೆ ನೋಡ್ಕೊಂಡು ಬಂದವ್ರು ಇವತ್ತು ಅವ್ರು ಆ ಟೈಮ್ ನ ಬಿಟ್ಟು ಬೇರೆ ಟೈಮಲ್ಲಿ ಬಂದವ್ರೆ, ಗೊತ್ತಾಯ್ತಾ? ಸೊ ಅದರಿಂದ ಈಗ ಅವ್ರಿಗೆ ಬನ್ನಿ, ಇಲ್ಲೆಲ್ಲ ಕಾರ್ಯಕರ್ತರೆಲ್ಲ ಒಂದ್ಸರಿ ಇದಾಗುತ್ತೆ, ಯಾಕಂದ್ರೆ 21 ತುಂಬಾ ದೂರ ಇದೆ, ಅದರಿಂದ ನೀವೆಲ್ಲ ನಿಮ್ ಡೈರೆಕ್ಷನ್ ಬಹಳ ಮುಖ್ಯವಾಗಿದೆ, ಇವಾಗ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಅವ್ರನ್ನ ಕರೆದಿದ್ದೀವಿ. 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಅವತ್ತಿನ ಯಾಕೆ ಅಂತಂದ್ರೆ ಹರಿಪ್ರಸಾದ್ ಅವರು ಹೇಳಿದ್ರು, ನನಗೆ ದೊಡ್ಡ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ನಾನು ಚಾರ್ಜ್ ತಗೋತೀನಿ, ಇಲ್ಲೇ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾನು ತಗೋತೀನಿ ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ, 140 ವರ್ಷ ಇತಿಹಾಸ ಇರುವಂತ ಪಕ್ಷ, ನಾವು ಬರೀ ಒಂದು ಇದರೊಳಗಡೆ ತಗೊಳಕ್ಕಾಗಲ್ಲ ಅಂತ ಪಕ್ಷ ನಿರ್ಧಾರ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತ ನಿರ್ಧಾರ ತಗೋದು ಪಕ್ಷ. ಅವತ್ತಿನ ದಿವಸ ಹೊಸದಾಗಿ ಮುಖ್ಯಮಂತ್ರಿ ಆಗಿರುವಂತಹ ನೂತನ ಮುಖ್ಯಮಂತ್ರಿಗಳು ಈಗಾಗಲೇ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಇದಕ್ಕೆ ಅದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಅವತ್ತು ಅವರು ಬಂದು ಹರಿಪ್ರಸಾದ್ ನೂತನವಾಗಿ ಆಯ್ಕೆ ಆಗಿರುವಂತಹ ಹರಿಪ್ರಸಾದ್ ಅವರಿಗೆ ಅಫಿಷಿಯಲ್ ಆಗಿ ಚಾನ್ಸ್ ಕೊಡುವಂತ ದಿನ 21ನೇ ತಾರೀಕು ಜೂನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲಾ ಕಾರ್ಯಕರ್ತರು ಎಲ್ಲಾ ಕಡೆಯಿಂದ, ಬರೀ ಕಾರ್ಯಕರ್ತರನ್ನ ಮಾತ್ರ ವಾಲಂಟ್ರಿ ಬರ್ಲಿಕ್ಕೆ, ನಾವ್ ಯಾರನ್ನು ಕೂಡ ಜನ ಸೇರಿಸುವಂತದ್ದಾಗ್ಲಿ ಇನ್ನೊಂದಾಗ್ಲಿ ಯಾರಿಗೂ ನಾವು ಕರೆ ಕೊಟ್ಟಿಲ್ಲ, ಕರ್ಕೊಂಡ್ ಬರಬಾರ್ದು, ಕಾರ್ಯಕರ್ತರೇ ಬರಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಬ್ಲಾಕ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ವಾರ್ಡ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ಅವ್ರಿಗೆ ಆಥರೈಸೇಷನ್, ಯಾಕೆಂತಂದ್ರೆ ತಮ್ಮ ಒಬ್ಬ ಕಾರ್ಯಕರ್ತ ತಮ್ಮ ಹಂತದಿಂದ ಇವತ್ತೇನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತವ್ರನ್ನ ಒಂದು ಚಾರ್ಜ್ ಟೇಕಿಂಗ್, ಇದು ಚಾರ್ಜ್ ಅಂದ್ರೆ ಅಧಿಕಾರ ಹಸ್ತಾಂತರ ಅಲ್ಲ, ಜವಾಬ್ದಾರಿ ಹಸ್ತಾಂತರ. ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇದು ಜವಾಬ್ದಾರಿ ಹಸ್ತಾಂತರ. ಆ ಕಾರಣಕ್ಕೆ ಇವತ್ತೊಂದು ದಿವಸ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾರು ಒಂದು ಅಭಿಲಾಷೆನೂ ಕೂಡ ಏನಂತ ಇತ್ತು ಅಂತ ಅಂದ್ರೆ ಹರಿಪ್ರಸಾದ್ ಅವರು ಮಂತ್ರಿ ಆಗ್ತಾರೆ ಅಂತ. ಆದ್ರೆ ಅವ್ರಿಗೆ ಮಂತ್ರಿ ಮತ್ತೆ ಇದರ ಮಧ್ಯ ಪಿಸಿಸಿ ಅಧ್ಯಕ್ಷರ ಮಧ್ಯ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅವ್ರ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಅಧಿಕಾರ ಬೇಕು ಅಂತಾರೆ, ಸರ್ಕಾರದಲ್ಲಿ ಅಧಿಕಾರ ಬೇಕು ಅಂತಾರೆ, ಆದ್ರೆ ಪಕ್ಷದ ಕಾರ್ಯಕರ್ತನಾಗಿ ಸರ್ಕಾರ ಇದ್ದಾಗ ದುಡಿಬೇಕು ಅನ್ನೋರು ಬಹಳ ಕಮ್ಮಿ. ಅದರಲ್ಲಿ ಒಂದು ತನ್ನ ವ್ಯಕ್ತಿತ್ವನ ತೋರಿಸಿದಂತ ವ್ಯಕ್ತಿ ಅಂತ ಅಂದ್ರೆ ಅದು ಬಿ ಕೆ ಹರಿಪ್ರಸಾದ್ ಅವರು. ನಾನು ಇನ್ನ ದುಡಿತೀನಿ, ನಾನು 2028ಕ್ಕೆ ಮತ್ತೆ 29ಕ್ಕೆ ಲೋಕಸಭೆ ಅಸೆಂಬ್ಲಿ ಎಲೆಕ್ಷನ್ ಏನಿದೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಎರಡೂ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ನಾನು ಸಹಕರಿಸ್ತೀನಿ, ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಯಾಕೆಂದ್ರೆ ನಾವೆಲ್ಲ ಆರ್ಗನೈಸೇಷನ್ ಅಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅವರಿಂದ ಕಲಿಬೇಕಾಗಿರೋದು ಬಹಳ ಇದೆ. ಅದರಿಂದ ಅವ್ರಿಗೆ ಇರುವಂತ ಪ್ಲಾನ್ಗಳು ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಅವರಿಬ್ಬರು ಕಾಂಬಿನೇಷನ್ ಅಲ್ಲಿ, ಸಿದ್ದರಾಮಯ್ಯನವರ ಕಾಂಬಿನೇಷನ್ ಅಲ್ಲಿ, ಈ 3 ಜನದ ಕಾಂಬಿನೇಷನ್ ಅಲ್ಲಿ ಬಲಿಷ್ಠವಾದಂತಹ ನಾಯಕತ್ವದಲ್ಲಿ ನಾವು 28ಕ್ಕೆ ಚುನಾವಣೆಯಲ್ಲಿ ಗೆಲ್ತೀವಿ. ಮತ್ತೆ 29ಕ್ಕೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಲೋಕಸಭಾ ಎಂಪಿಗಳನ್ನ ನಾವು ರಾಷ್ಟ್ರಕ್ಕೆ ಕೊಡಬೇಕು ಅನ್ನೋ ನಿರ್ಧಾರನ ತಗೊಂಡು ಇವತ್ತೊಂದು ದಿವಸ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬ ಕಾರ್ಯಕರ್ತನು ಅವತ್ತೊಂದು ದಿವಸ ಬಂದು ಅಟೆಂಡ್ ಆಗಿ ನಿಮ್ಮ ಅಧ್ಯಕ್ಷನ ನೀವು ಸ್ವಾಗತ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇನ್ನು ಏನಾದ್ರೂ ವಿಚಾರ ಇದ್ರೆ 21ನೇ ತಾರೀಕು ನಂತರ ಮಾತಾಡೋಣ. ಈಗ ಪತ್ರಿಕಾಗೋಷ್ಠಿ ಇಲ್ಲಿ ಹರಿಪ್ರಸಾದ್ ಅವರು ಮಾತಾಡೋದು ಈಗ ಬೇಡ ಅಂತ ನನ್ನ ಅನಿಸಿಕೆ ಕೂಡ. ಏನಾದ್ರೂ ಇದ್ರೆ ಒಂದ್ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಳ್ಬೋದು, 1-2 ಕ್ವಶನ್. ಅಧ್ಯಕ್ಷರು ಒಂದು 2 ನಿಮಿಷ ನಿಮ್ಗೆಲ್ಲ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.